ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಥ್ಯಾಂಕ್ ಯು. ಯಾಕೆ ಇಷ್ಟು ದಿನ ನನಗೆ ಜೈಲಲ್ಲಿ ಕಂಪ್ನಿ ಕೊಟ್ಟಿದ್ದಕ್ಕೆ? ಅದೇನು ಈಗಲೇ ನಂಗೆ ಗುಡ್ ಬೈ ಹೇಳ್ತಿರೋದು? ನನ್ನ ಮೇಲೆತ್ತು. ಏನ್ರಿ, ನನ್ನ ಭುಜದ ಮೇಲೆ ಕಾಲಿಟ್ಟು ಹತ್ತಿ. ಹೀಗಲ್ಲ, ಕಾಡಲ್ಲಿ ನಿನ್ನ ಮೇಲೆ ಹಚ್ಚಿದ್ದೆ ನೋಡು, ಹಾಗೆ. ನನ್ನ ಎಳೀರಿ. ಏನಾಯ್ತು? ಮನೆಗೆ ಹೋಗು ನಿತ್ಯ. ಯಾಕೆ, ನಾನು ಒಳಗಡೆ ಬರಬಾರ್ದಾ? ಬೇಡ, ನಾಳೆ ನಾನೇ ಹೊರಗಡೆ ಬರ್ತೀನಲ್ವಾ. ನಾಳೆ ಕೋರ್ಟಲ್ ಫೈನಲ್ ಜಡ್ಜ್ಮೆಂಟ್. ಈಗ ನೀನು ನನ್ನ ಜೊತೆ ಒಳಗೆ ಬಂದರೆ ನಾನು ಹೊರಗೆ ಬರೋದು ಕಷ್ಟ. ಅದಕ್ಕೆ ಯಾರಾದರೂ ನೋಡೋಕ್ಕೂ ಮೊದಲು ಇಲ್ಲಿಂದ ಹೋಗು. ಇದು ತಪ್ಪು, ಮೋಸ. ಇದಕ್ಕ ಫಸ್ಟ್ ನೀವೇ ಹೋಗ್ತೀನಿ ಅಂದಿದ್ದು. ಇನ್ನೇನ್ ಮತ್ತೆ, ನಿನ್ನನ್ನು ಒಪ್ಸೋದು ಕಷ್ಟ ಅಲ್ವಾ? ಈಗ ಮಾತ್ರ ಒಪ್ಕೋತೀನಿ ಅಂದ್ಕೊಂಡ್ರಾ? ಈ ಗೋಡೆ ಹೇಗಾರೋದು ನನಗೆ ಚೆನ್ನಾಗಿ ಗೊತ್ತು. ಪ್ಲೀಸ್ ನಿತ್ಯ, ಇಷ್ಟು ದಿನ ನನ್ನ ಜೊತೆಗಿದ್ದೆ ಅಲ್ವಾ, ಅಷ್ಟು ಸಾಕು. ಅದು ಅಲ್ಲದೆ ನಾಳೆ ಕೋರ್ಟಲ್ಲಿ ಏನು ತೀರ್ಪು ಬರುತ್ತೋ ಏನೋ, ನೀನು ಹೊರಗಿರೋದೇ ಬೆಟರ್. ಹೌದು ರೀ, ಮಾಮ್ ನಿಮ್ಮ ಪರವಾಗಿ ಸಾಕ್ಷಿ ಹುಡುಕಿದ್ಲೋ ಇಲ್ವೋ ನಾನು ತಿಳ್ಕೋಬೇಕು. ಆ ಮಲ್ಲಿಕ ಎಲ್ಲಿದ್ದಾಳೋ ತಿಳ್ಕೋಬೇಕು. ನಾನು ಹೋಗಿ ಆ ಕೆಲಸ ಮಾಡ್ತೀನಿ. ಗುಡ್. ನಮ್ಮ ಲಾಯರ್ ಹತ್ರ ಹೋಗಿ ಒಂದ್ಸಲ ಮಾತಾಡು. ಮನೆಯವ್ರಿಗೆ ಹೋಗಿ ಧೈರ್ಯ ಹೇಳು. ಸರಿ ರೀ, ನೀವು ಜೋಪಾನ. ನೀನು ಕೂಡ ಹುಷಾರಾಗಿ ಮನೆಗೆ ಹೋಗು. ಬಾಯ್ ನಿತ್ಯ. ಬಾಯ್. ಕಣ್ಣ ಮುಚ್ಚೆ ಕಾಡೆ ಗೂಡೆ ಮುದ್ದಿನ ಮೂಟೆ ಹೋಯ್ತು. ಅವ್ರನ್ನ ಬಿಟ್ಟು ಇವ್ರ್ಯಾರು? ಅಡ್ಗಿರೋ ಕಳ್ರು ಅಲ್ಲೇ ಗಪ್ ಚುಪ್. ಏ ಕಳ್ಳಿ ಸಿಕ್ಬಿಟ್ಲು, ಕಳ್ಳಿ ಸಿಕ್ಬಿಟ್ಲು. ಮಾಮ್, ನೀನೇ ಕಳ್ಳಿ. ಏನಿತ್ಯ ಇದು? ಗೇಮ್ ಮಾಮ್, ಕಣ್ಣ ಮುಚ್ಚಾಲೆ ಆಟ. ಈ ಆಟದಲ್ಲಿ ನೀನು ಸರಿಯಾಗಿ ಸಿಕ್ಬಿದ್ದೆ. ಈ ಟೈಮಲ್ಲಿ ಇದೆಂಥ ಆಟ ನಿತ್ಯ?
ಕಳ್ಳರು ಸಿಗ್ಬೇಕು ಅಂದ್ರೆ ಆಟ ಆಡ್ಬೇಕಲ್ವಾ ಮಾಮ್? ವಾಟ್ ಡು ಯು ಮೀನ್ ನಿತ್ಯ? ಎಲ್ಲಿಂದ ಬರ್ತಿದ್ಯಾ ಮಾಮ್? ಅದು ಅದು ನಮ್ ಗೆಸ್ಟ್ ಹೌಸ್ ಇಂದನಾ? ನೋಡ್ದೆ ಮಲ್ಲಿಕಾ ಗೆಸ್ಟ್ ಹೌಸ್ ಅಲ್ಲಿ ಇದ್ದಾಳೆ ಅಂತ. ನೀನು ಗಡಿ ಬಿಡಿಯಲ್ಲಿ ಹೋಗಿದ್ದು, ಗೆಸ್ಟ್ ಹೌಸ್ ಎಲ್ಲ ಹುಡ್ಕೋದು ಎಲ್ಲ ನೋಡಾಯ್ತು. ಅಂದ್ರೆ ನಿತ್ಯ ಅದು ತಪ್ಪೇನಿಲ್ಲ ಮಾಮ್. ಮಲ್ಲಿಕಾ ಸಿಕ್ಕಿದ್ರೆ ಅವಳು ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಹೋಗಿ ಪೊಲೀಸ್ಗೆ ಸರೆಂಡರ್ ಮಾಡಿ ಜೈನ ಜೈಲಿಂದ ಬಿಡಿಸ್ಬೋದಲ್ವಾ? ಜೈ ಬಿಡುಗಡೆಗೆ ಅಂತ ನಾನು ಎಷ್ಟು ಕಷ್ಟಪಡ್ತಿದ್ದೀನೋ ನೀನು ಅಷ್ಟೇ ಕಷ್ಟಪಡ್ತಿರೋದು ಈ ನೈಟೇ ನಂಗೆ ಅರ್ಥ ಆಯ್ತು ಮಾಮ್. ಕಷ್ಟಪಡದೆ ಹೇಗಿರೋದು ನಿತ್ಯ? ಜೈ ಏನಾದ್ರೂ ಬೇರೆಯವನ? ಹೌದು, ಗಂಗಾ ಗಂಡ. ಅದೇ ಮಾಮ್, ಗಂಗಾ ಜೊತೆ 3 ರಾತ್ರಿ ಆಗೋದ್ರೆ ನನ್ ಗಂಡ ಅಂದ್ರೆ ನಿನ್ನ ಅಳಿಯ. ಅತ್ತೆ ಆಗಿ ಅಷ್ಟಾದ್ರೂ ಎಫರ್ಟ್ ಹಾಕ್ತಾ ಇದ್ರೆ ಹೇಗೆ? ನಾಳೆ ಫೈನಲ್ ಹಿಯರಿಂಗ್ ಮಾಮ್. ಜೈ ರಿಲೀಸ್ಗೆ ಯಾವ ಥರ ಏರ್ಪಾಡಾಗಿದೆ? ನಮ್ ಲಾಯರ್ ಹತ್ರ ಮಾತಾಡಿದ್ದೀನಿ. ಜೈ ಹೊರಗಡೆ ಬರಬಾರ್ದು ಅಂತನಾ? ನಿತ್ಯ, ಅದೇ ಜೈನ ಹೊರಗಡೆ ಹೇಗ್ ಕರ್ಸೋದು ಅಂತನಾ? ಜಡ್ಜ್ ಒಳ್ಳೆಯವರಾದ್ರೆ ನಮಗ್ ಬೇಕಾದಾಗೆ ಜಡ್ಜ್ಮೆಂಟ್ ಬರ್ಬೋದು. ಒಳ್ಳೆಯವ್ರು ಅಲ್ದೇ ಇದ್ರೆ? ನಮಗ್ ಬೇಕಾದಾಗೆ ಜಡ್ಜ್ಮೆಂಟ್ ಬರ್ದೇ ಇದ್ರೆ? ಡೋಂಟ್ ಥಿಂಕ್ ನೆಗೆಟಿವ್ ನಿತ್ಯ. ನಂಗೆ ಪಾಸಿಟಿವ್ ಆಗಿ ಏನು ಕಾಣ್ತಿಲ್ಲ ಮಾಮ್. ಆದ್ರೂ ಕೈಲೇ ಎವಿಡೆನ್ಸ್ ಇಟ್ಕೊಂಡು ಜಡ್ಜ್ಮೆಂಟ್ಗೋಸ್ಕರ ಟೆನ್ಷನ್ ಪಡೋದು ಯಾಕೆ ಮಾಮ್? ಎವಿಡೆನ್ಸಾ? ಅದೇ ಮಲ್ಲಿಕಾ, ಅವಳು ನಮ್ಮ ಹತ್ರನೇ ಇದ್ದಾಳಲ್ವಾ? ನಿತ್ಯ, ಏನು ಮಾಮ್ ಅಷ್ಟೆಲ್ಲ ಶಾಕ್ ಆದೆ? ಆ ಮಲ್ಲಿಕಾನೇನೋ ನೀನೇ ಬಚ್ಚಿಟ್ಟ ಹಾಗೆ, ಬೇಕು ಅಂತಾನೆ ಇದೆಲ್ಲ ನೀನೇ ಮಾಡ್ತಿರೋ ಹಾಗೆ ಅಷ್ಟು ಬೆಚ್ಚಬಿದ್ಯಲ್ಲ. ಜಸ್ಟ್ ಜೋಕಿಂಗ್ ಮಾಮ್, ರಿಲ್ಯಾಕ್ಸ್. ಆ ಥರ ರಿಸ್ಕ್ನ ನೀನ್ ಯಾಕೆ ತಗೋತೀಯ? ಟಯರ್ಡ್ ಆಗಿರೋ ಹಾಗಿದೆ, ಹೋಗಿ ರೆಸ್ಟ್ ತಗೋ. ನಾಳೆ ಕೋರ್ಟಿಗೆ ಹೋಗ್ಬೇಕಲ್ವಾ ಮಾಮ್? ಹೌದು. ಗುಡ್ ನೈಟ್ ನಿತ್ಯ. ಮಾಮ್, ಆ ಮಲ್ಲಿಕಾ ಎಲ್ಲಿದ್ರು ನಾನು ಹುಡುಕಿ ಹಿಡಿತೀನಿ, ಅದು ಕನ್ಫರ್ಮ್. ಜೈನು ನಿರಪರಾಧಿ ಅಂತ ಹೊರಗಡೆ ಬರ್ತಾನೆ. ನಾಳೆ ತೀರ್ಪು ಏನ್ ಬರುತ್ತೆ ಅನ್ನೋದು ಪಕ್ಕಕ್ಕಿಡು. ಅಂತಿಮ ತೀರ್ಪು ನಂದೆ. ಗುಡ್ ನೈಟ್. ಗುಡ್ ನೈಟ್. ನೀನು ರೂಪ ಶ್ರೀನಿವಾಸ್ ಆದ್ರೆ ನಾನು ನಿತ್ಯ ಶ್ರೀನಿವಾಸ್ ಮಾಮ್. ನೀನೇನೋ ತಪ್ಪು ಮಾಡ್ತಿದ್ಯಾ ಅಂತ ನನಗೆ ಗೊತ್ತಿದೆ. ಜೈ ಹೊರಗಡೆ ಬಂದ ಮೇಲೆ ನಿನ್ನನ್ನು ನೋಡ್ಕೋತೀನಿ.
ನಿತ್ಯಾಗೆ ನಿಜ ಗೊತ್ತಾಗಿದ್ಯಾ? ಇಲ್ಲ ಗಾಳಿಲಿ ಬಾಣ ಬಿಡ್ತಿದ್ದಾಳ? ಏನಾದ್ರೂ ನಾನು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ನಿತ್ಯಾಗೆ ಸ್ವಲ್ಪ ಡೌಟ್ ಬಂದ್ರು ನನ್ನ ಸ್ಮ್ಯಾಶ್ ಮಾಡೋಕ್ಕೂ ಯೋಚನೆ ಮಾಡಲ್ಲ. ಹಲೋ ಮೇಡಮ್, ಏನು ಈ ಟೈಮಲ್ಲಿ ಕಾಲ್ ಮಾಡಿದ್ದೀರಲ್ಲ? ನಾಳೆ ಫೈನಲ್ ಹಿಯರಿಂಗ್ ನೆನ್ಪಿದ್ಯಲ್ಲ? ಇದೆ ಮೇಡಮ್, ನಾನು ಕೋರ್ಟಿಗೆ ಬಂದು ಜಡ್ಜ್ ಮುಂದೆ ನೀವು ಹೇಳು ಅಂದಿದ್ದನ್ನೇ ಹೇಳ್ತೀನಿ ಮೇಡಮ್. ಕೇರ್ಫುಲ್ ಶರತ್, ಒಬ್ಬನೇ ಕೋರ್ಟಿಗೆ ಬರಬೇಡ, ಪೊಲೀಸ್ನ ಜೊತೆ ಕರ್ಕೊಂಡು ಬಾ. ಯಾಕೆ ಮೇಡಮ್? ಯಾಕೆ ಅಂದರೆ ಏನು? ನಿಂಗೋಸ್ಕರ ಮಲ್ಲಿಕಾಗೋಸ್ಕರ ನಿತ್ಯ ಊರೆಲ್ಲ ಜಾಲಾಡ್ತಾ ಇದ್ದಾಳೆ. ಈ ಟೈಮಲ್ಲಿ ಅವಳ ಕಣ್ಣಿಗೆ ಬಿದ್ದೆ ಅಂದರೆ ನಿನ್ನ ತಲೆಗೆ ಗನ್ನಿಟ್ಟು ನಿಜ ಹೇಳಿಸ್ತಾಳೆ. ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಕೋರ್ಟಿಗೆ ಬಾ. ಕೋರ್ಟ್ ಹೊರಗಡೆ ಯಾರು ಏನೇ ಕೇಳಿದ್ರು ಸರಿ, ಬಾಯ್ ಬಿಡಬೇಡ. ಜಡ್ಜ್ ಮುಂದೆ ಸಾಕ್ಷಿ ಹೇಳಿದ್ಮೇಲೆ ಪೊಲೀಸ್ ಜೊತೆ ವಾಪಸ್ ಹೋಗು. ಆಯಿತು ಮೇಡಮ್. ಆದರೆ ಏನು? ನಾಳೆ ನಾನು ಕೋರ್ಟಲ್ಲಿ ಹೇಳೋ ಸಾಕ್ಷಿಯಿಂದ ಜೈ ಸರ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಮ್ಯಾಕ್ಸಿಮಮ್ ಆಗಲ್ಲ. ಮಹಾ ಅಂದರೆ ಒಂದು 3 ವರ್ಷನೋ 5 ವರ್ಷನೋ ಜೈಲು ಶಿಕ್ಷೆ ಆಗ್ಬೋದು ಅಷ್ಟೇ. ಸರ್ ಹೊರಗೆ ಬಂದಮೇಲೆ ನನಗೇನು ಪ್ರಾಬ್ಲಮ್ ಆಗಲ್ವಲ್ಲ ಮೇಡಮ್? ನೋಡು, ನಿಂಗೆ ಮಲ್ಲಿಕಾಗೆ ಕೇಳ್ದಷ್ಟು ದುಡ್ಡು ಕೊಟ್ಟಾಗಿದೆ. ಜೈಗೆ ಶಿಕ್ಷೆ ಆದಮೇಲೆ ನೀನು ಮಲ್ಲಿಕಾ ಸಿಟಿ ಬಿಟ್ಟು ಎಲ್ಲಾದರೂ ಹೊರಟೋಗಿ. ಸ್ವಲ್ಪ ವರ್ಷ ಕಾಣದೇ ಇದ್ರೆ ನಿಮಗೆ ಯಾವ ಪ್ರಾಬ್ಲಮೂ ಆಗಲ್ಲ. ಕಾಣಿಸಿದ್ರೆ ಮಾತ್ರ ಕಥೆ ಮುಗೀತು. ಹೇಳಿದ್ದು ಅರ್ಥ ಆಯ್ತಲ್ಲ? ಬುದ್ಧಿ ಸರಿಯಾಗಿಟ್ಕೊಂಡು ತಗೊಂಡಿರೋ ದುಡ್ಡಿಗೆ ನಾಳೆ ನ್ಯಾಯ ಕೊಡು. ಸರಿ ಮೇಡಮ್. ಈಗ ಮಲ್ಲಿಕಾ ಎಲ್ಲಿದ್ದಾರೆ ಮೇಡಮ್? ನನ್ನ ಪ್ಲೇಸಲ್ಲೇ ಸೇಫ್ ಆಗಿದ್ದಾಳೆ. ಆ ಪ್ಲೇಸ್ ಎಲ್ಲಿದೆ ಮೇಡಮ್? ನಿಂಗದು ಬೇಕಾಗಿಲ್ಲ. ನಿನ್ನ ಕೆಲಸ ನೀನು ಮಾಡು ಸಾಕು. ಓಕೆ ಮೇಡಮ್. ಬಂಡೆಗೆ ತಲೆ ಚೆಚ್ಕೊಳ್ಳೋದಂದ್ರೆ ಇದೆ. ದುಡ್ಡಿಗೆ ಆಸೆ ಪಟ್ಟು ಬೋನಿಗೆ ಬೀಳೋ ಇಲಿ ಆಗಿದ್ದೀನಿ. ನಾಳೆ ಕೋರ್ಟ್ ಏನು ತೀರ್ಪು ಕೊಡುತ್ತೋ ಏನೋ. ಇದು FIR ಕಾಪಿ. ಇದು ಮಲ್ಲಿಕಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಇದು ಮಲ್ಲಿಕಾ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್. ಮತ್ತಿದು ಮಲ್ಲಿಕಾ ATMನಿಂದ ವಿತ್ಡ್ರಾ ಮಾಡಿರೋ ಟ್ರಾನ್ಸಾಕ್ಷನ್ ಡೀಟೇಲ್ಸ್. ಇದೆಲ್ಲ ಜಡ್ಜ್ಗೆ ಸಬ್ಮಿಟ್ ಮಾಡಿದ್ರೆ ಬೆನಿಫಿಟ್ ಆಫ್ ಡೌಟ್ ಮೇಲೆ ಜೈಗೆ ಫೇವರ್ ಆಗಿ ಜಡ್ಜ್ಮೆಂಟ್ ಬರೋ ಚಾನ್ಸ್ ಇದೆ. ಮೇಡಮ್, ಗಂಗಾ ಇಲ್ಲಿ ಬಂದಿದ್ದಾಳಲ್ಲ.
ಗಂಗಾ ನೀನ್ ಜೈಲಿಂದ ಯಾವಾಗ ಬಂದೆ? ರಾತ್ರಿ ಬಂದೆ ಮೇಡಮ್. ಇವತ್ತು ಕೋರ್ಟ್ ಇದೆಯಲ್ವಾ? ಹೌದು, ಅಲ್ಲಿಗೆ ಹೊರಡ್ತಿದ್ದೆ. ನಂಗೇನೋ ಪೇಪರ್ಸ್ ಕೊಡ್ತೀನಿ ಅಂದ್ರಲ್ವಾ ಮೇಡಮ್? ಏನ್ ಪೇಪರ್ಸ್? ಯಾರು ಹೇಳಿದ್ದು? ಇದೇನಮ್ಮ, ಬೆಳಗ್ಗೆನೆ ನೀವೇ ಫೋನ್ ಮಾಡಿ ಗೆಸ್ಟ್ ಹೌಸ್ಗೆ ಬಂದ್ರೆ ಇಂಪಾರ್ಟೆಂಟ್ ಪೇಪರ್ಸ್ ಕೊಡ್ತೀನಿ ಅಂತ ಗಂಗನ ಹತ್ರ ನೀವೇ ಹೇಳಿದ್ರಂತಲ್ಲ? ನಾನಾ? ಇದು ನಿನ್ ಕೆಲ್ಸನಾ? ಎಲ್ಲಿ ಮೇಡಮ್ ಆ ಪೇಪರ್ಸು? ಅದು ಇದೇನಾ ಮೇಡಮ್? ಈ ಪೇಪರ್ಸ್ ಏನು ಮೇಡಮ್? ಅದು ಕೋರ್ಟಲ್ಲಿ ಜಡ್ಜಿಗೆ ಕೊಟ್ರೆ ಜೈ ಬಿಡುಗಡೆ ಆಗೋ ಅವಕಾಶ ಇದೆ ಗಂಗಾ. ಇದು ನಿತ್ಯ ಕೆಲಸ. ಹೌದಾ ಮೇಡಮ್? ಇದನ್ನ ಕೊಟ್ರೆ ಅವರು ಹೊರಗೆ ಬರ್ತಾರಾ? ಅದಕ್ಕೋಸ್ಕರ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ನನ್ನ ಕಷ್ಟನ ನಿನ್ನ ಕೈಯಲ್ಲಿಟ್ಟು ಜೈನ ರಿಲೀಸ್ ಮಾಡ್ತಿರೋ ಕ್ರೆಡಿಟ್ ನಿನಗೆ ಕೊಡ್ತಿದ್ದೀನಿ. ಬೇಗ ಬನ್ನಿ ಮೇಡಮ್, ಈ ಪೇಪರ್ಸ್ ಕೊಟ್ಟು ಬೇಗ ಅವರನ್ನ ಬಿಡುಗಡೆ ಮಾಡಿಸೋಣ. ಬನ್ನಿ ಮೇಡಮ್. ನಡಿ ಗಂಗಾ, ಬಾ. ಹೋಗು ಮಾಮ್. ಕೋರ್ಟ್ ಮುಂದೆ ಯಾರು ಅಂದ್ಕೊಳ್ದಿರೋ ಟ್ವಿಸ್ಟ್ ಕೊಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಲಾಯರ್ ಸಾಹೇಬ್ರೆ, ಇವತ್ತು ತೀರ್ಪು ನಮ್ಮ ಫೇವರಾಗಿ ಬರುತ್ತಲ್ಲ? ಹೇಳಕ್ಕಾಗಲ್ಲ ಸರ್, ಅವ್ರ ಕಡೆ ಎವಿಡೆನ್ಸು ತುಂಬ ಸ್ಟ್ರಾಂಗ್ ಆಗಿದೆ. ಏನ್ ಹೇಳ್ತಾ ಇದ್ದೀರಾ? ನನ್ನ ಮೊಮ್ಮಗನ ಪರವಾಗಿ ಯಾವ ಸಾಕ್ಷಿನೂ ಸಿಗ್ಲಿಲ್ವಾ ನಿಮ್ಗೆ? ಶೇಖರಿಸೋದಕ್ಕೆ ಆ ಸಾಕ್ಷಿಗಳಿದ್ರೆ ತಾನೇ ಮೇಡಮ್. ಎಲ್ಲವೂ ನಮಗೆ ಆಪೋಸಿಟ್ ಆಗೇ ಇದೆ. ಅಂದ್ರೆ ನಮ್ ಜೈಗೆ ಶಿಕ್ಷೆ ಆಗತ್ತಾ? ಅದನ್ನ ಈಗಲೇ ಹೇಳಕ್ಕಾಗಲ್ಲ ಸರ್. ಸಾಕ್ಷ್ಯಾಧಾರಗಳಿಂದ 5 ವರ್ಷದಿಂದ 7 ವರ್ಷದವರೆಗೂ ಜೈಲು ಶಿಕ್ಷೆ ಆಗಬಹುದು. ನಮ್ ಮಗ 10 ದಿನ ದೂರ ಆಗಿದ್ದನ್ನೇ ತಡ್ಕೊಳಕ್ ಆಗ್ತಿಲ್ಲ. ಇನ್ನು ಇಷ್ಟು ವರ್ಷ ಅಂದ್ರೆ ನಮ್ ಕೈಯಲ್ಲಿ ಆಗಲ್ಲ ಲಾಯರ್ ಸಾಹೇಬ್ರೆ. ನಿಮ್ಗೆ ಲಕ್ಷಗಟ್ಲೆ ಫೀಸ್ ಕೊಟ್ಟಿದೀವಿ. ಬೇಕು ಅಂದ್ರೆ ಜಡ್ಜ್ಗೆ ಕೋಟಿಗಟ್ಲೆ ಕೊಡ್ತೀವಿ. ನಮ್ ಜೈನ ಬಿಡಿಸು ಅಂತ ಹೇಳಿ. ಸಾರಿ ಮೇಡಮ್, ಈ ಜಡ್ಜು ಆ ಥರ ಇಲ್ಲ, ತುಂಬ ಸ್ಟ್ರಿಕ್ಟು. ಭಗವಂತ, ಅವನು ಆಚೆ ಬರ್ತಾನೆ ಅಂತ ಆಸೆಯಿಂದ ಬಂದ್ರೆ ಹೀಗಾಗ್ತಾ ಇದೆಯಲ್ಲ. ನನ್ನ ಮೊಮ್ಮಗನ ಯಾರು ಕಾಪಾಡ್ತಾರೆ?